ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತುಂಬಾ ರುಚಿಕರವಾಗಿರ್ತಕ್ಕಂಥ ಮಸಾಲ ಚಪಾತಿನ ಮಾಡ್ತಾಯಿದ್ದೀವಿ. ಸೊ ಇದು ಪರೋಟ ಅಂತ ಕೂಡ ಕರಿಬೋದು. ಸೊ ಹಾಗಾದರೆ ಈ ಮಸಾಲ ಚಪಾತಿ ಹೇಗಿರುತ್ತೆ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತಲೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಮಸಾಲ ಚಪಾತಿ ಅಂತ. ಸೊ ಹಾಗಾದರೆ ಈ ಮಸಾಲ ಚಪಾತಿ ಮಾಡೋದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಆಮೇಲೆ ಆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಸಕ್ಕರೆನ ಸೇರಿಸಿದ್ದೀವಿ. ಸಕ್ಕರೆ ನಿಮಗೆ ಬೇಕಿದ್ದರೆ ಸೇರಿಸ್ಬೋದು, ಇಲ್ಲಾಂದರೆ ಇಲ್ಲ. ಆಮೇಲೆ ನಾವು ಒಂದು 5ರಿಂದ 6 ಟೀ ಸ್ಪೂನ್ನಷ್ಟು ಮೊಸರನ್ನು ಸೇರಿಸಿದ್ದೀವಿ. ಮೊಸರು ಸೇರಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಮೊಸರನ್ನು ಆ್ಯಡ್ ಮಾಡಿದ್ದೀವಿ. ನೀವಿಲ್ಲ ಅಂದರೆ ಮೊಸರನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ನಾವು ಚಪಾತಿ ಅದಕ್ಕೆ ಹಿಟ್ಟನ್ನು ನಾದ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ನಾವು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಅದಕ್ಕೆ ಬರೋವರೆಗೂ ಹಿಟ್ಟನ್ನು ನಾದ್ಕೊಬೇಕು. ನೋಡಿದ್ರಲ್ಲ, ಇವಾಗ ಆಲ್ಮೋಸ್ಟ್ ಚಪಾತಿ ಅದಕ್ಕೆ ಬರೋವರೆಗೂ ನಾವು ಹಿಟ್ಟನ್ನು ನಾದ್ಕೊಂಡಿದ್ದೀವಿ. ನಾದ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಒಂದು ಸ್ವಲ್ಪ ಲಿಟ್ಟನ್ನ ಕ್ಲೋಸ್ ಮಾಡಿ ತೆಗೆದಿಡೋಣ. ನಾವು ಇನ್ನೊಂದು ಕಡೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು 7ರಿಂದ 8 ಬಾಡಿಗೆ ಮೆಣಸಿಕಾಯಿನ ನೀರಲ್ಲಿ ನೆನೆ ಇಟ್ಟಿದ್ವಿ. ಸುಮಾರು 1 ಗಂಟೆವರೆಗೂ ನೀರಲ್ಲಿ ನೆನೆ ಇಟ್ಟಿದ್ವಿ. ಇವಾಗ ಆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿದ್ದೀವಿ. ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀವಿ. ಇದಿಷ್ಟನ್ನು ಸೇರಿಸಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಸೊ ಇವಾಗ ಈ ರೀತಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅಂದರೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಮಸಾಲೆ ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ಇಲ್ಲಿ ಒಂದು 2 ಟೀ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಈ ಮಸಾಲೆನ ಮಿಶ್ರಣ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ, ಇವಾಗ ಹಿಟ್ಟು ನಾವು ಸುಮಾರು ಒಂದು 10ರಿಂದ 15 ನಿಮಿಷ ಆಗಿದೆ. ಇವಾಗ ಈ ಹಿಟ್ಟನ್ನು ಹೊರಗಡೆ ತೆಗೆದುಬಿಟ್ಟು ಚೆನ್ನಾಗಿ ನಾವಿವಾಗ ಹಿಟ್ಟನ್ನು ಮತ್ತೆ 1-2 ನಿಮಿಷದವರೆಗೂ ನಾದ್ಕೊಂಡು ಈ ರೀತಿ ಚಪಾತಿ ಸೈಜ್ಗೆ ನಾವು ಬಾಲ್ಸ್ನ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಚಪಾತಿ ರೀತಿಯೇ ಇದನ್ನು ಕೂಡ ಲಟ್ಸ್ಕೊಬೇಕು. ಮೊದಲಿಗೆ ಈ ರೀತಿ ಚೆನ್ನಾಗಿ ತೆಳುವಾಗಿ ನಾವು ಲಟ್ಸ್ಕೊಬೇಕಾಗುತ್ತೆ. ನೀವು ಎಷ್ಟು ತೆಳ್ಳಗಾಗಿ ಕೂಡ ಇದನ್ನು ಲಟ್ಸ್ಕೊಬೋದು. ಸೊ ನೋಡಿದ್ರಲ್ಲ, ಇವಾಗ ನಮಗೆ ಚಪಾತಿ ಸೈಜ್ಗೆ ಆದಮೇಲೆ ನಾವು ಇವಾಗ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಅಪ್ಲೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಮಸಾಲೆ ಎಲ್ಲ ಅಪ್ಲೈ ಆದಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಮೇಲ್ಗಡೆ ಸೇರಿಸಿದ್ದೀವಿ. ಅದನ್ನು ಸೇರಿಸಾದ್ಮೇಲೆ ನಾವು ಈ ರೀತಿ ಈ ಚಪಾತಿನ ಫೋಲ್ಡ್ ಮಾಡ್ಕೊಬೇಕು. ಸೊ ನೋಡ್ಕೊಳ್ಳಿ, ಈ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಒಂದು ಸ್ವಲ್ಪ ಈ ರೀತಿ ಸುತ್ಕೊಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ ಸುತ್ಕೊಂಡಾದ್ಮೇಲೆ ಕೊನೆಯದಾಗಿರ್ತಕ್ಕಂಥದ್ದನ್ನು ಕೆಳಗಡೆ ಇಟ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿ ನಾವು ಮತ್ತೆ ಇದನ್ನು ಚಪಾತಿ ರೀತಿಯೇ ಲಟ್ಸ್ಕೊಳ್ಳೋಣ. ಇದೊಂದು ಸ್ವಲ್ಪ ದಪ್ಪದಾಗಿದ್ರೂ ಕೂಡ ಪರವಾಗಿಲ್ಲ, ಯಾಕೆಂದರೆ ನಾವು ಮೊಸರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಅಂಚಿನ ಮೇಲೆ ಹಾಕಿ ಬೇಯಿಸಬೇಕಾದ್ರೆ ಚೆನ್ನಾಗಿಯೇ ಇದು ಬೇಯುತ್ತೆ. ದಪ್ಪ ಇದೆ ಅಂತ ಏನೂ ಪರವಾಗಿಲ್ಲ. ನಿಮಗೆ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಲಟ್ಸ್ಕೊಳ್ಳಿ, ಇಲ್ಲಾಂದರೆ ಅದು ಎಲ್ಲನೂ ಚಪಾತಿಗೆ ಅಂಟ್ಕೊಳ್ಳುತ್ತೆ ಮಸಾಲೆ ಎಲ್ಲ. ಬೆಳ್ಳಣಿಗೆಗೆ
ಮಸಾಲೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ನೀವು ಹಿಟ್ಟನ್ನು ಸೇರಿಸ್ಬಿಟ್ಟು ಮಧ್ಯದಲ್ಲಿ ಲಟ್ಸ್ಕೊಂಡ್ಬಿಟ್ಟು ನಾವು ಇನ್ನೊಂದು ಕಡೆ ಇವಾಗ ಹೆಂಚು ಕೂಡ ಕಾಯ್ದಿದೆ, ಅದ್ರ ಮೇಲೆ ಚಪಾತಿನ ಸೇರಿಸಿದ್ದೀವಿ. ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಅಪ್ಲೈ ಮಾಡ್ತಾ ನಾವು ಈ ರೀತಿ ಚೆನ್ನಾಗಿ ಎರಡೂ ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಈ ಚಪಾತಿ ಬಂದಿದೆ ಅಂತ. ಇದು ನೋಡೋದಕ್ಕೆ ಮಾತ್ರ ಅಲ್ಲ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಮೊಸರಲ್ಲಿ ಕೂಡ ಇದನ್ನು ತಿನ್ಬೋದು. ನೀವು ಬೇಕಿದ್ದರೆ ಚಟ್ನಿ ಸಹ ಮಾಡಿಕೊಂಡು ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ನೀವು ಈ ರೀತಿ ಚಪಾತಿನ ಟ್ರೈ ಮಾಡಿ. ಖಂಡಿತ ಚಪಾತಿ ತಿಂದೇ ಇರೋರು ಕೂಡ ಈ ರೀತಿ ಮಾಡಿಕೊಟ್ರೆ ಚಪಾತಿ ತುಂಬ ಇಷ್ಟಪಟ್ಟು ಚೆನ್ನಾಗಿದ್ದನ್ನು ತಿಂತಾರೆ. ಸೊ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಮಸಾಲ ಚಪಾತಿನ. ದಯವಿಟ್ಟು ಈ ನಮ್ಮ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.